ಹೆಲೋ, ಗುಡ್ ಮಾರ್ನಿಂಗ್ ಕನ್ನಡಿಗರೇ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಲಾಗು. ಆ್ಯಕ್ಚುಲಿ ಏನಪ್ಪ ಸೇಲ್ ಇವತ್ತು ಅಂದರೆ, ನನ್ನ ಗಾಡಿನ ನಾನು ಫಸ್ಟ್ ಸರ್ವಿಸ್ಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಸರ್ವಿಸಲ್ಲಿ ಏನೇನು ಇನ್ಕ್ಲೂಡ್ ಮಾಡ್ತಾರೆ, ಅದು ಏನೇನು ಮಾಡ್ತಾರೆ ಅಂತ ನಾನು ಶೋರೂಮಲ್ಲಿ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟಿಗೆ ಗಾಡಿ ಸರ್ವಿಸು ತೊಗೊಂಡು ಹೋಗ್ತಿದ್ದೇನೆ ಅಂತ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ನಾನು ಅದನ್ನು ನೆಕ್ಸ್ಟ್ ಲಾಗಲ್ಲಿ ಹೆಂಗೆ ಏನು ಅಂತ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. A few moments later. ಇಲ್ಲಿದೆ ನೋಡಿ ನನ್ನ ಗಾಡಿ. ಫುಲ್ ಗಲೀಜಾಗಿ ಹೋಗಿದೆ. ಸರ್ವಿಸ್ ಮಾಡಿಸ್ಬಿಡೋಣ ಫಸ್ಟು. 1 hour later. ಓಕೆ ಗೈಸ್, ಜಾವ ಸರ್ವಿಸ್ ಸೆಂಟರ್ ಹತ್ರ ಬಂದೆ. ನಾನು ಬೈಕ್ ಒಳಗಡೆ ಬಿಟ್ಟಿದ್ದೀನಿ ಆಲ್ರೆಡಿ. ಊಟಕ್ಕೆ ಹೋಗಿದ್ದಾರಂತೆ ಸರ್ವಿಸ್ ಮಾಡೋರು. 4 ಗಂಟೆಗೆ ಬರ್ತಾರಂತೆ. ನಾನು ಬೇಗನೆ ಬಂದಿದ್ದೀನಿ ಆಲ್ರೆಡಿ. ಬೈಕ್ನ ಇಲ್ಲೇ ಬಿಟ್ಟಿದ್ದೀನಿ ಸರ್ವಿಸ್ಗಳಲ್ಲಿ. ನೋಡಿ, ಇವಾಗ ಅಂಕಲ್ ಬಂದರು. ಜಾವಾ ಸರ್ವಿಸ್ ಸೆಂಟ್ರಲ್ಲಿ ಮಹೀಂದ್ರ ಕೂಡ ಸರ್ವಿಸ್ ಮಾಡ್ತಾರೆ. ಜಾವಾನು ಮಹೀಂದ್ರದವ್ರದ್ದೇ ಅಂತ ಸರ್ವಿಸ್ ಅಂಕಲ್ ಹೇಳಿದ್ರು. ಗೈಸ್, ನನ್ನ ಗಾಡಿನ ಹೊರಗಡೆ ತಗೊಂಡು ಹೋಗ್ತಿದ್ದಾರೆ ಅಂಕಲ್ ಕ್ಲೀನಿಂಗ್ ಮಾಡ್ಸೋಕ್ಕೆ. ಕ್ಲೀನಿಂಗ್ ಎಲ್ಲ ಆಯಿತು. ಸ್ವಲ್ಪ ಗಾಳಿ ಸ್ಪ್ರೇ ಮಾಡಿಬಿಟ್ಟು ಗಾಡಿಗೆ ಜಾಕ್ ಹಾಕ್ತಿದ್ದಾರೆ ಕೆಳಗಡೆ. ಬೈಕ್ ಗಾಲಿ ಚೇಂಜ್ ಮಾಡ್ತಾ ಇದ್ದಾರೆ. ಚೇಂಜ್ ಮಾಡ್ತಾರೆ ಈಗ. ಫಸ್ಟ್ ಸರ್ವಿಸಲ್ಲಿ ಏನೇನು ಸರ್ವಿಸ್ ಕೊಡ್ತೀರಾ? ಹಾಂ, ಆಯಿಲ್ ಫಿಲ್ಟರ್, ಚೈನು, ಹಾಂ, ಓಕೆ. ಹಾಗೆ ಈಗ ಮಾಡ್ತಿರೋದು ಅಂದರೆ ಈಗ ಫೈಲ್ ಚೇಂಜ್ ಮಾಡ್ತಿರೋದಾ? ಆಯಿಲ್. ಯಾವ ಆಯಿಲ್ ಅಂಕಲ್ ಯೂಸ್ ಮಾಡೋದು ನೀವು? ಮೋಟರ್ ಆಯಿಲ್, ಫಿಲ್ಟರ್, ಫಸಲ್, ಚೈನ್ ಲೂಬ್ಸ್. ಇಲ್ಲಿಂದ ಆಯಿಲ್ ಹಾಕತ್ತಾ? ಇಲ್ಲಿಂದ ಈಗ ಆಯಿಲ್ ಚೇಂಜ್ ಮಾಡ್ತಿದ್ದಾರೆ. ಕಂಪ್ಲೀಟ್ ಆಯಿಲೆಲ್ಲ ತೆಗ್ದಾಯ್ತಾಗಿದೆ. ಹಾಂ ಹಾಂ, ಫಿಲ್ಟರ್, ಏರ್ ಫಿಲ್ಟ್ರ್ ಚೇಂಜ್ ಮಾಡ್ತಾರೆ. ಆಯಿಲ್ ಫಿಲ್ಟ್ರ್. ಸ್ಟೀನರ್ ಅಂತ ಒಂದಿರುತ್ತೆ, ಅದನ್ನೊಂದು ಕ್ಲೀನ್ ಮಾಡಿ ಹಾಕ್ತಾರೆ.
ಇದು ಸ್ಟೈನರ್ ಅಂತ. ಇದು ಆ್ಯಕ್ಚುಲಿ ಇದನ್ನು ಕರೆಕ್ಟಾಗಿ ನನಗೆ ಹೇಳಕ್ಕೆ ಬರ್ತಾ ಇಲ್ಲ ಅಣ್ಣ. ಏನಾಯ್ತಣ್ಣ? ಯಾಕಣ್ಣ? ಹೊಸ ಫಸ್ಟ್ ಸರ್ವಿಸಲ್ಲಿ ಸ್ಮಾಲ್ ಪಾರ್ಟಿ ಕೆಲಸ ಇರುತ್ತೆ ಅಂತ ಹೇಳ್ತಾರಲ್ಲ, ಇದರಲ್ಲೇ ಇರುತ್ತೆ ಆ್ಯಕ್ಚುಲಿ. ಇದನ್ನು ಕ್ಲೀನ್ ಮಾಡಿ ಹಾಕ್ಸ್ತಾರೆ. ಸ್ಟೈನರ್ನ ಕ್ಲೀನ್ ಮಾಡಿಬಿಟ್ಟು ಫಿಟ್ ಮಾಡ್ತಿದ್ದಾರೆ. ಈಗ ಆಯಿಲ್ ಫಿಲ್ಟರ್ನ ಹಾಕ್ತಾ ಇದ್ದಾರೆ. ಆಯಿಲ್ ಫಿಲ್ಟರ್ನ ಫಿಟ್ ಮಾಡ್ತಿದ್ದಾರೆ ಒಳಗಡೆ. ಈಗ ಹೊಸ ಆಯಿಲ್ ಹಾಕ್ತಾ ಇದ್ದಾರೆ, ಮೊಟ್ಟೋಲ್. ಫುಲ್ ಹೋಗುತ್ತಾ ಆಯಿಲು? ಎಷ್ಟು ಲೀಟ್ರ್ ಇದೆ ಅದು? 3.5. ಒಂದೂವರೆ. ಒಂದೂವರೆ ಆಯಿಲ್ ಫುಲ್ಲು. ಆಯಿಲ್ ಚೇಂಜ್ ಆಯ್ತು, ಇವಾಗ ಫಿಟ್ ಮಾಡ್ತಿದ್ದಾರೆ. ಚೈನ್ ಲೂಸ್ ಇದೆಯಲ್ಲ ಅಂಕಲ್? ಈಗ ಚೈನ್ ಲೂಪ್ ಮಾಡ್ತಿದ್ದಾರೆ. ಚೈನ್ ಕ್ಲೀನ್ ಮಾಡ್ತಾರೆ ಈಗ. ಇದು ಚೈನ್ ಕ್ಲೀನಿಂಗ್ ಅಂಕಲ್? ಇದು ಚೈನ್ ಕ್ಲೀನಿಂಗಾ? ಇದೇನ ಅಂಕಲ್ ಇದು? ಚೈನ್ ಲೂಬಾ ಇದು? ಎಷ್ಟು ಕಿಲೋಮೀಟರ್ ಚೈನ್ ಲೂಪ್ ಮಾಡೋದು ಅಂಕಲ್? 500ರಿಂದ 600. ಚೈನ್ ಲೂಪ್ ಮಾಡ್ತಿದ್ದಾರೆ.
A few moments later. ಓಕೆ ಗಾಯ್ಸ್, ಈಗ ಸರ್ವಿಸ್ ಎಲ್ಲ ಮುಗೀತು. ಅಂಕಲ್ ಕೂಡ ಒಂದು ರೈಡ್ ಹೋಗಿ ಬಂದರು, ಎಲ್ಲ ಪರ್ಫೆಕ್ಟ್ ಆಗಿದೆ. ನೋಡಿ, ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಗಾಡಿನ. ಓಕೆ ಗೈಸ್, ಈಗ ಬಿಲ್ ಪೇ ಮಾಡಿಬಿಟ್ಟು ಇಲ್ಲಿಂದ ಹೊರಡೋದು. ಆ ಸರ್ವಿಸಲ್ಲಿ ಎಷ್ಟೆಷ್ಟು ಏನೇನು ಹಾಕಿದ್ದಾರೆ ಅಂತ ಎಲ್ಲ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಫಸ್ಟ್ ಸರ್ವಿಸ್ ಕಾಸ್ಟು ಟೋಟಲ್ 2776 ಆಗಿದೆ. ಆಯಿಲ್ ಚೇಂಜ್ ಮಾಡಿದ್ದಾರೆ, ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ದಾರೆ, ಚೈನ್ ಲೂಬು, ಚೈನ್ ಕ್ಲೀನ್ ಮಾಡಿದ್ದಾರೆ. ಮತ್ತು ನಾನು ನೋಡಿ ನನ್ನ ಪ್ರಾಬ್ಲಮ್ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಆ್ಯಕ್ಚುಲಿ ನನ್ನ ಗಾಡಿನ 1 ಮಂತ್ ಒಳಗಡೆ ಬಿಡಬೇಕಿತ್ತು. 1 ಮಂತ್ ಮೇಲೆ ಆಗಿದ್ಮೇಲೆ ಬಿಟ್ಟಿರೋದ್ರಿಂದ ಗಾಡಿ ಕೂಫ್ ಒಂದು ಪ್ಲೇ ಆಗಿಲ್ಲ. ಆ್ಯಕ್ಚುಲಿ ಅದಕ್ಕೋಸ್ಕರ ಎಕ್ಸ್ಟ್ರಾ 176 ಏನೋ ಪೇ ಮಾಡಿದ್ದೀನಿ. ನೀವು ಯಾರು ಸರ್ವಿಸ್ 1 ತಿಂಗಳ ಒಳಗಡೆ ಬಿಡಿ ಗೈಸ್. 1 ತಿಂಗಳ ಮೇಲೆ ಬಿಟ್ಟರೆ ಜಾಸ್ತಿ ಅಮೌಂಟ್ ಆಗುತ್ತೆ ಸುಮ್ಮನೆ. ಬೆಟರ್ 1 ತಿಂಗಳ ಒಳಗೆ ಬಿಟ್ಬಿಟ್ಟು ಕಟ್ ಸರ್ವಿಸ್ನ. ಓಕೆನಾ? ಓಕೆ ಗೈಸ್, ಇಲ್ಲಿಂದ ಓಡೋಣ ನಾವೀಗ. ಗೈಸ್, ಏನು ಗೊತ್ತಾ, ನಂದು ಲೆಫ್ಟ್ ಕಡೆ ಸ್ವಲ್ಪ ಬೆಂಡಾಗಿ ಹೋಗಿತ್ತು. ಇದು ಸ್ಟಾಕಲ್ಲಿ ಬರ್ಬೇಕಾದ್ರೆ ಹಂಗೆ ಬಿದ್ದಿತ್ತು. ಸ್ವಲ್ಪ ಸರ್ವಿಸ್ ಅಂಕಲ್ಗೆ ಅವ್ರಿಗೆ ಹೇಳಿದ್ದಕ್ಕೆ ಸ್ವಲ್ಪ ಅದನ್ನ ಸರಿ ಮಾಡಿ ಕೊಡ್ತಿದ್ದಾರೆ. ಲೆವೆಲ್ ಇದೆಯಾ ಕರೆಕ್ಟ್ 2 ಕಡೆ? ಗೈಸ್, ಗಾಡಿನ ಸ್ವಲ್ಪ ಕ್ಲಚ್ನ ಡೌನ್ ಮಾಡಿಸ್ಕೊಂಡೆ. ಮೇಲೆ ಇತ್ತು ಸ್ಟಾಕಲ್ಲೇ ಬಂದಾಗಲೇ. ಗೈಸ್, ನಾನು ಇಲ್ಲಿಂದ ಹೊರಡ್ತೀನಿ ಈಗ. ಜೊತೆ ನೋಡ್ಕೊಳ್ಳಿ ಗಾಡಿ ಹೆಂಗೆ ಕಾಣಿಸ್ತಿದೆ ನೋಡಿ. ಗೈಸ್, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. A few moments later. ಎಷ್ಟು ಮನೆಗೆ ಬಂದೆ, ಗಾಡಿ ಸರ್ವಿಸ್ ಎಲ್ಲ ಮುಗೀತು. ಮೇಲೆ ಹೋಗ್ತಿದ್ದೀನಿ ಇವಾಗ. ಆ್ಯಕ್ಚುಲಿ ಬರ ಇಲ್ಲಿ. ಬೇಡ್ಕೋಣ. ಜಸ್ಟು ಈಗ ಮನೆ ಬಂದು ಕೂತ್ಕೊಂಡಿದ್ದೀನಿ. ನನ್ನ ಗಾಡೀಲಿ ಆ್ಯಕ್ಚುಲಿ ಅವ್ರು ಏನೇನು ಮಾಡಿದ್ದಾರೆ ಅಂದರೆ, ಆಯಿಲ್ ಚೇಂಜ್ ಮಾಡಿದ್ರು, ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ರು, ಆಮೇಲೆ ಚೈನ್ ಲೂಬ್ ಮಾಡಿದ್ರು. ಆಮೇಲೆ ಆ ಚೈನ್ ಲೂಬು ಮತ್ತು ಚೈನ್ ಕ್ಲೀನಿಂಗ್ ಏನು ಬರುತ್ತೆ ಅವೆರಡನ್ನೂ ನನಗೆ ಕೊಟ್ಟು ಕಳಿಸಿದ್ದಾರೆ. ಯಾಕೆಂದರೆ ಅದಕ್ಕೂ ಎಕ್ಸ್ಟ್ರಾ ಪೇ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಅದು ಹೊರಗಡೆನೇ ತೊಗೊಬೋದಿತ್ತು, ಬಟ್ ನನಗೆ ಅದು ಗೊತ್ತಾಗಿಲ್ಲ. ಅವ್ರು ಅದರಾಗೆಲ್ಲ ಹಾಕಿರೋದು ಅದೆಲ್ಲ, ಅದು ಆಯಿಲ್ ಚೈನಿಂಗು ಆಯಿಲ್ ಲೂಬಿಂದು 2 ಮೊಟಲ್ ಕಂಪ್ನಿಯಿಂದ ಬರುತ್ತೆ. ಅದನ್ನೇ ನನಗೆ ಕೊಟ್ಟಿರೋದು. ಆಯಿಲ್ ಕೂಡ ಮೊಟಲ್ ಕಂಪ್ನಿಯವ್ರದ್ದೇ ಯೂಸ್ ಮಾಡಿದ್ದವರು. ಗಾಡಿ ಸರ್ವಿಸ್ ಬಗ್ಗೆ ಮಾತಾಡೋದಾದರೆ, ಆ್ಯಕ್ಚುಲಿ ನನಗೆ ಗಾಡಿ ಸರ್ವಿಸ್ಸು ಅಷ್ಟೊಂದೇನು ಸ್ಯಾಟಿಸ್ಫೈಡ್ ಆಗಿಲ್ಲ. ಯಾಕೆಂದರೆ ಕೆಲವೊಂದು ನಾನೇ ಹೇಳ್ಬಿಟ್ಟು ಮಾಡಿಸಿದ್ದೀನಿ. ಅದಾದಮೇಲೆ ಮತ್ತೆ ಇಂಜಿನ್ ಹತ್ರ ಒಂದು ಸ್ಟ್ರೈನರ್ ಅಂತ ಬರುತ್ತೆ, ಅದನ್ನು ನಾನೇ ಹೇಳ್ಬಿಟ್ಟು ಕ್ಲೀನ್ ಮಾಡಿಸಿದ್ದು. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು. ಬ್ರೇಕ್ ಸರ್ವಿಸ್ ಮಾಡಬೇಕಿತ್ತು. ಬ್ರೇಕ್ ಸರ್ವಿಸ್ ನಾನೇ ಕೇಳಿದೆ, ಸರ್ ಬ್ರೇಕ್ ಸರ್ವಿಸ್ ಮಾಡ್ತೀರಾ ಅಂತ. ಅವ್ರು ಆ್ಯಕ್ಚುಲಿ ಬ್ರೇಕ್ ಸರ್ವಿಸ್ ಎಲ್ಲ ಮಾಡಲ್ಲ, ಚೆನ್ನಾಗಿರುತ್ತೆ, ಫಸ್ಟ್ ಸರ್ವಿಸಲ್ಲಿ ಏನೂ ಇಲ್ಲ ಅಂತ ಅಂದರು. ಆಮೇಲೆ ಎಲ್ಲ ಸರ್ವಿಸ್ ಆದಮೇಲೆ ಎಲೆಕ್ಟ್ರಾನಿಕ್ಸ್ದು ಎಲ್ಲದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಇದು ಮಾಡ್ತಾರೆ, ಬಟ್ ಅದನ್ನು ಮಾಡಲೇ ಇಲ್ಲ ಅವರು. ಅಷ್ಟೆಲ್ಲ ನಾನೇ ಹೇಳ್ಬಿಟ್ಟು ಮಾಡಿದೆ. ಬಟ್ ದಾವಣಗೆರೆಯಲ್ಲಿ ನಾನು ಕೊಡೋ ಥರ ಸರ್ವಿಸ್ ಸಿಗಲಿಲ್ಲ. ಕೆಲವೊಂದು ಹೇಳ್ಬೇಕಂದ್ರೆ ರೆಸ್ಪಾನ್ಸ್ ಏನು ಚೆನ್ನಾಗಿತ್ತು. ಆ್ಯಕ್ಚುಲಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಮತ್ತು ನನ್ನ ಗಾಡೀಲಿ ಒಂದು ಸ್ವಲ್ಪ ಲೆಫ್ಟ್ ಹ್ಯಾಂಡು ಮಿರರು ಅಪ್ಪಿತ್ತು, ಸ್ವಲ್ಪ ಮುಂದೆ ಬಂದಿತ್ತು, ಬಟ್ ಈ ಕಡೆ ಸ್ವಲ್ಪ ಡೌನಲ್ಲಿತ್ತು. ಬಟ್ ನನಗೆ ನಮ್ಮ ಭಾವ ಹೇಳಿದೆ, ನನಗೆ ಇದೊಂದು ಸ್ವಲ್ಪ ಹಿಂದೆ ಮುಂದೆ ಇದೆ, ಒಂದು ಸ್ವಲ್ಪ ಸರ್ವಿಸ್ಗೆ ಹೋದಾಗ ಅಡ್ಜಸ್ಟ್ ಮಾಡಿಸು ಅಂತ. ಅದೊಂದು ಹೇಳಿದೆ, ಹಿಂಗೆ ಸ್ವಲ್ಪ ಸರ್ ಸ್ವಲ್ಪ ಬೆಂಡ್ ಆಗಿದೆ, ಸ್ವಲ್ಪ ಸರಿ ಮಾಡಿಕೊಡಿ ಅಂತ. ಅಂಕಲ್ ಕೂಡ ಸ್ವಲ್ಪ ಅದನ್ನ ಬೆಂಡಿದ್ದನ್ನ ಸ್ವಲ್ಪ ಡೌನ್ ಮಾಡಿಕೊಟ್ರು. ಆಮೇಲೆ ಸ್ವಲ್ಪ ನನ್ನ ಗಾಡಿನ ಒಂದು ತೊಗೊಂಡು ಸೆಕೆಂಡೇನೆ ಸ್ವಲ್ಪ ಬಿಡಿಸಿದ್ದೆ, ಮಿಸ್ಸಾಗಿ ಬಿದ್ದಿತ್ತು. ಅದನ್ನು ಸ್ವಲ್ಪ ಪೇಂಟು ಎಲ್ಲ ಎಗರ್ಕೊಂಡಿತ್ತು. ಅದನ್ನು ಕೇಳಿದೆ ಅವರಿಗೆ, ಪೇಂಟ್ ಎಲ್ಲ ಸ್ವಲ್ಪ ಮಾಡಿಕೊಡಿ ಅಂಕಲ್ ಅಂತ. ಅವರು ಪೇಂಟ್ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು. ನಾನು ಮತ್ತೆ ಸರಿ ಬಿಡಿ, ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ. ಫಸ್ಟ್ ಸರ್ವಿಸ್ಸು ಏನೇನಾಗಿದೆ ಓವರಾಲ್ ಆಗಿ ಎಲ್ಲ ಹೇಳಿದ್ದೀನಿ ನಿಮಗೆ, ಎಲ್ಲ ಲೈವಾಗಿ ತೋರಿಸಿದ್ದೀನಿ. ನೆಕ್ಸ್ಟ್ ಸರ್ವಿಸ್ಸು ನೆಕ್ಸ್ಟ್ ಲಾಗು ಮಾಡ್ತಾ ಬರ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಮತ್ತೆ ಇನ್ನೊಂದೇನು ಅಂತಂದರೆ, ನೆಕ್ಸ್ಟ್ ಲಾಗಲ್ಲಿ ನನ್ನ ಗಾಡಿ ನಾನು ಹೇಗೆ ತೊಗೊಂಡೆ
ಆ್ಯಕ್ಚುಲಿ ನಾನು ಗಾಡಿ ತೊಗೊಳಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದೀನಿ, ಅದನ್ನು ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಹೋಗಿ ಕನ್ನಡಿಗರೇ, ಟಾಟಾ.